ನಮಸ್ಕಾರ. ದೊಡ್ಡ ದುಶ್ಮನು, ದೊಡ್ಡ ಸ್ನೇಹಿತ ಎರಡು ಒಟ್ಟಿಗೆ ಇದ್ದರೆ ಅದು ದುನಿಯಾ ವಿಜಯ. ಪಕ್ಕಕ್ಕಿದ್ರೆ ಮಾತಾಡೋಕ್ಕೆ ಚಂದ ಇದೆ ಸರ್. ಇದು ಎಷ್ಟು ವರ್ಷದ ಸ್ನೇಹ ಅಂತ ನಿನ್ನ ಪ್ರಕಾರ? ಒಂದು 18 ಅದಕ್ಕೆ ಮುಂಚೆ ಒಂದು 25-30 ಆಯ್ತೇನಪ್ಪ. ಹೌದು. ಇವಂದು ಇನ್ಸಿಡೆಂಟ್ಸೇ ಹೇಳ್ಬೇಕು ನಾನು. ನಂದು ಇವಂದು ಎಂಥ ಸ್ನೇಹ ಅಥವಾ ಇವನು ಎಂಥ ವಿಶೇಷ ವ್ಯಕ್ತಿ ಅನ್ಬೇಕಂದ್ರೆ, ಇವನ ಮೊದಲಿಗೆ ನನ್ನ ಮತ್ತು ದುನಿಯಾ ಸೂರಿ ಸಿನಿಮಾಗೆ ಒಂದು ಬೆಕ್ಕು ಹಿಡ್ಕೊಂಬಂದವನು. ಒಂದು ಬೆಕ್ಕು ಬೇಕಿತ್ತು ಶೂಟಿಂಗಿಗೆ. ಆ ಬೆಕ್ಕು ತಂದಾಗ ಅದು ಏನು ಬೆಕ್ಕಿಗಿಂತ ಆ್ಯಕ್ಟಿವ್ ಆಗಿದ್ದ. ಅವತ್ತಿಂದ ಶುರು ಆಯಿತು ಸ್ನೇಹ. ಚಿರತೆ ಅಲ್ವಾ ಸರ್? ಬೆಕ್ಕಂತ ಚಿರತೆ, ಅದೇ ಕ್ಯಾಟ್ ಫ್ಯಾಮಿಲಿ ಬಿಡಲ್ಲ, ಚಿರಕಾಗಿರುತ್ತೆ, ಕರೀತಿರ್ತೇವೆ. ಎಸ್. ಅದಾದ ನಂತರ ಒಟ್ಟೊಟ್ಟಿಗೆ ಹಾಡು ಬರೆಯೋದು, ಇವನ ಹತ್ರ ಬಯಸ್ಕೊಳ್ಳೋದು. ಒಂದು ಸತಿ ಅಂತೂ ನಮ್ಮಪ್ಪ ವೆಸ್ಟ್ ಇಂಡೀಸು ಓಪನಿಂಗು ಬ್ಯಾಟ್ಸ್ಮನ್ನು ಅಂತ ಒಂದು ಲೈನ್ ಬರ್ಬಿಟ್ಟಿದ್ದೀನಿ. ಇದೇ ಥರದ್ದು ಒಂದು ಆಡಿಯೋ ಫಂಕ್ಷನ್ನು. ಅವತ್ತು ನಾನು ಇದ್ದೀನಿ, ಇವನು ವೇದಿಕೆಗೆ ಬಂದ. ಎಲ್ಲ ಊಟ ಆಯಿತು, ಶರಬತ್ತು ತೊಗೊಂಡ್ವಿ ಅವತ್ತೊಟ್ಟಿಗೆ. ಶರಬತ್ತು ಎಫೆಕ್ಟಲ್ಲಿ ರಾತ್ರಿ 11:30-12 ಗಂಟೆ ಫೋನು. ನಮ್ಮಪ್ಪ ವೆಸ್ಟ್ ಇಂಡೀಸು ಓಪನಿಂಗ್ ಬ್ಯಾಟ್ಸ್ಮನ್ನ, ಬೇರೆ ಯಾವನೂ ಸಿಗಲ್ವೇನು ನಿಮ್ಗೆ ಹಂಗೆಲ್ಲ ಬರೆಯೋಕ್ಕೆ. ನಮ್ಮ ಅಪ್ಪ ಬೆಳ್ಳಿಗಿದ್ರು ಸರ್, ಅದಕ್ಕೆ ವೆಸ್ಟ್ ಇಂಡೀಸ್ ಓಪನಿಂಗ್ ಬ್ಯಾಟ್. ನಮ್ಮಮ್ಮ ಏನೋ ಕಪ್ಪಲಿದ್ರು, ನಮ್ಮಪ್ಪ ಕೆಂಪು ಚೆನ್ನಾಗಿದ್ರು ಸರ್. ಏನೋ ರಾಂಗ್ ಅಪ್ಪನ ನೋಡ್ಬಿಟ್ಟು ನಮ್ಮಪ್ಪ ಅಂತ ಬಂದಿದ್ದೀವಿ. ಹಳೆ ಸಾಲ ಎಲ್ಲ ತೀರಿಸ್ಬಿಟ್ಟು ಅವರು. ಆಮೇಲೆ ದುನಿಯಾದಲ್ಲಿ ಎಂಥ ಅಚ್ಚ ಕನ್ನಡಿಗ ಅಂದರೆ ಅವ್ನು ಬೈಯಲ್ಲಿ ಕಳಿಸ್ಕೋಬೇಕು. ಯಾವ ಕವಿ, ಯಾವ ಮಹಾನ್ ಜ್ಞಾನಪೀಠ ಅವಾರ್ಡಿಗೂ ಕಮ್ಮಿ ಇಲ್ಲ ಅವನು ಕನ್ನಡದಲ್ಲಿ. ಆ ರೇಂಜ್ ಪದಪುಂಜ ಇಟ್ಟಿದ್ದಾನೆ. ಸ್ವಂತ ರಚನೆ ಅವೆಲ್ಲ ಅವನ ಹತ್ರ ಬಯಸ್ಕೊಂಡ್ರೆ ಗೊತ್ತಾಗೋದಿಲ್ಲ. ಎಲ್ಲಿ ಸ್ನೇಹ ಇರುತ್ತೋ, ಪ್ರೀತಿ ಇರುತ್ತೋ ಅಲ್ಲಿ ಬೈಗಳ ಉಚಿತ. ಒಂದು ಗಂಟೆವರೆಗೆ ಬೈತಿದ್ದಾನೆ. ರಾತ್ರಿ 11 ಗಂಟೆಗೆ ಫೋನ್ ಮಾಡೋದು. ಈಗ ಸೋಪ್ ಹಾಕ್ಕೊಳ್ಳೋ, ಮೈ ಇಟ್ಕೊಳ್ಳೋ, ಬಾಗಿಲು ಹಾಕ್ಕೊಂಡು ಸ್ನಾನನೇ ಮಾಡ್ಕೊಳ್ಳೋ. ಇದನ್ನು ನನಗೆ ಯಾಕೆ ಬರೀತೀರಿ? ಬೇರೆ ಯಾರು ಸಿಗಲ್ಲ ನಿಮಗೆ. ಹಳೆ ಪಾತ್ರೆ, ಹಳೆ ಕಬ್ಬಣ, ಏನು ಅಂದ್ಕೊಂಡಿದ್ದೀರಿ ನನ್ನ ಅಂತ ಹೇಳ್ಕೊಂಬಿಟ್ಟ. ಆಮೇಲೆ ಬಿಡಲ್ಲ. ಆಮೇಲೆ ಇವತ್ತು ಮಧ್ಯರಾತ್ರಿ ಎಲ್ಲ ನೀವು ಎಂಥ ಪ್ರಪಂಚದ ಕೆಟ್ಟ ಘಳಿಗೆಗಳಲ್ಲೂ ಇವನ ಸಾಕು. ಇಲ್ಲಿ ಸ್ವಲ್ಪ ಪರಿಚಯ ಇದ್ರೂ ಸಾಕು. ಅವ್ರಿಗೆ ತೊಂದರೆ ಇದೆ ಅಂದರೆ ಹೊತ್ತಲ್ಲಿ ಹಾಜರಾಗುವ ಏಕೈಕ ಜೀವ ಇದು ದುನಿಯಾದಲ್ಲಿ. ನನ್ನ ಪರಿಚಯ, ನನ್ನ ವಿಷಯದಲ್ಲೇ ಆಗಿರ್ಬೋದು, ಅವನು ಕಷ್ಟಗಳನ್ನು ಹೇಳ್ಕೊಳ್ಳೋಕ್ಕೆ ಆಗಿರ್ಬೋದು, ಸುಖಗಳನ್ನು ಹಂಚ್ಕೊಳ್ಳೋಕ್ಕೆ ಆಗಿರ್ಬೋದು, ಜಗಳಕ್ಕಿರ್ಬೋದು, ಪ್ರೀತಿಗಿರ್ಬೋದು, ವಿಶ್ವಾಸಕ್ಕಿರ್ಬೋದು, ಸಂತೋಷಕ್ಕಿರ್ಬೋದು, ಹೊತ್ತಲ್ಲೇ ಸಿಗೋದು ನಮಗೆ. ಹಾಗೆ ನಾನು ನನಗೆ ಸಾಕಷ್ಟು ಸುದ್ದಿ ಸಿಗ್ತೀನಿ. ತುಂಬ ಕೆಲಸ ಮಾಡಿದ್ದೇ ಇರ್ಬೋದು, ಬಟ್ ಒಂದು ಜರ್ನಿ, ತುಂಬ ವಿಶೇಷವಾದ ಜರ್ನಿ. ಈಗ ತಂತ್ರಜ್ಞಾನ ಈಗ ಅವನು ಕಳೆದ 1-2-3 ವರ್ಷದಿಂದ ಅವಾಗಲೂ ಸಾಕಷ್ಟು ಸಿಕ್ಕಿದ್ದೀವಿ. ಖುಷಿ ಏನಂದರೆ ಅವನು ಪುಂಖ ಕಥೆ ಹೇಳ್ತಾನೆ. ಕಥೆ ಹಾಡಿಗೆ ಏನಾರ ದುನಿಯಾ ವಿಜಿಗೆ ಸಿಕ್ಕಿ ಮುಗೀತು ಕಥೆ. ಆ ಸ್ಪೀಡು ನನಗೆ ಇಷ್ಟ ಆಗುತ್ತೆ. ಯಾವುದೇ ವ್ಯಕ್ತಿಗೆ ಒಂದು ಸ್ಪೀಡು, ಒಂದು ಎನರ್ಜಿ, ಒಂದು ಚೈತನ್ಯ, ಮಾಡ್ತೀವೋ ಬಿಡ್ತೀವೋ ಅದನ್ನು ಮಾಡ್ತೀನಿ ಅಂತ ಅನ್ಕೋಬೇಕು. ಅದು ದುನಿಯಾ ವಿಜಿಗೆ ಸಿಕ್ಕಾಪಟ್ಟೆ ಅನ್ಕೋತೆ. ಒಂದು ಸಣ್ಣ ನಾಟ್ ಹೇಳಿದ್ರೆ ಸಾಕೋದು, ಎಕ್ಸ್ಪ್ಯಾನ್ಷನ್ಸ್ ಎಲ್ಲ ಹೇಳ್ತಾ ಕೂತಿರ್ತಾನೆ. ಸೊ ಒಳಗಡೆ ಒಬ್ಬ ತಂತ್ರಜ್ಞ ಹುಟ್ಟಿ ಅರಳಿ ಆಚೆ ಬಂದು ಈಗ 2ನೇ ನಿರ್ದೇಶನ. ಮೊದಲನೇದು 6 ಹೊಡೆದ್ಬಿಟ್ಟಿದ್ದಾನೆ. ಇದು ಸ್ಟೇಡಿಯಂ ಹೊರಗೋಗಲ್ಲಪ್ಪ 6 ಅನ್ನೋದು ಒಬ್ಬ ಸ್ನೇಹಿತನಾಗಿ ನನ್ನ ಹೃದಯದ ಜೈ ಭೀಮ. ಮತ್ತು ಇಂಥ ಒಂದು ಸಂದರ್ಭದಲ್ಲಿ ನನ್ನ ಮತ್ತು ದುನಿಯಾ ವಿಜಯದು ಒಂದೇ ಬೇಜಾರು, ನಾವಿಬ್ಬರು ಇವತ್ತಿಗೂ ಮೆಚ್ಯೂರ್ಡ್ ಆಗಿಲ್ಲ ಅಷ್ಟೊಂದು. ಒಂದು ಸಣ್ಣ ಮೆಚ್ಯೂರಿಟಿ ಈ ವರ್ಷದಿಂದ ನನಗೂ ಮತ್ತು ದುನಿಯಾ ವಿಜಯ್ ಇಬ್ಬರಿಗೂ ಬರಲಿ. 4 ಮಂದಿ ನಮ್ಮನ್ನು ಏರಿಯಾದಲ್ಲಿ ಕೂರಿಸಿ ಆರತಿ ಮಾಡಲಿ ಅಂತ ಹಾರೈಸ್ತಾ, ಜೈ ಭೀಮ, ಜೈ ದುನಿಯಾ ವಿಜಯ್. 10:30 ಮೇಲೆ ಫೋನ್ ಮಾಡ್ತೀನಿ ಬಿಡಿ ಸರ್ ಇವತ್ತು. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ಮತ್ತೊಮ್ಮೆ ಯೋಗರಾಜ್ ಭಟ್ ಸರ್ಗೆ ಥ್ಯಾಂಕ್ ಯು. ಒಂದಷ್ಟು ಸ್ವಾರಸ್ಯಕರ ಸನ್ನಿವೇಶಗಳು, ಅವರ ದೋಸ್ತಿಯಲ್ಲಿರುವಂಥ ಒಂದಷ್ಟು ನಗು, ಹುಸಿ ಮನಸ್ಸು ಎಲ್ಲ ಕೇಳಿದ್ದಾಯಿತು. ಥ್ಯಾಂಕ್ ಯು ನಿಮ್ಮ ಶುಭಾಶಯಕ್ಕೆ. ಇನ್ನು ಶಿವಣ್ಣ ಅವರು ನಮ್ಮ ಜೊತೆಗಿದ್ದಾರೆ.
ಅವರ ಮುಂದೆ ಒಂದು ಪರ್ಫಾರ್ಮ್ ಮಾಡಬೇಕು, ಅವರ ಆಶೀರ್ವಾದ ನಮಗೆ ಸಿಗಬೇಕು, ನಮ್ಮ ಪರ್ಫಾರ್ಮೆನ್ಸ್ನ ಶಿವಣ್ಣ ಗೀತಕ್ಕ ನೋಡಬೇಕು ಅನ್ನೋದು ನಮ್ಮ ಈ ಹೊಸ ಪ್ರತಿಭೆಗಳ ಆಶಯ.